ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಒಂದು ಕೆಲವು ದಿನದ ಹಿಂದೆ ಇನ್ಸ್ಟಾಗ್ರಾಮ್ನ ರೀಲ್ನ ಸ್ಕ್ರೋಲ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನಗೂ ಕೂಡ ಎಷ್ಟೋ ಜನ ಶೇರ್ ಮಾಡಿದ್ರು. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಈಶ್ವರ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನೇ ಬರುತ್ತೆ. ಸೊ ಅದರಲ್ಲಿ ಶೇರ್ ಮಾಡ್ತಾರೆ, ಎಷ್ಟೋ ಜನ ಶೇರ್ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇದು ನಿಜಾನ ಅಂತ ಎಷ್ಟೋ ಜನ ಕೇಳಿದ್ರು. ನನಗೂ ಗೊತ್ತಿರಲಿಲ್ಲ, ಬಟ್ ನಾನು ಎಲ್ಲ ಕಡೆನೂ ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಕ್ತು, ಒಂದು ಪಾಯಿಂಟ್ ಆಫ್ ಸಿಕ್ತು. ಸೊ ಅದು ಏನು ಅಂತ ಅಂದರೆ, ಈ ಸಿಮ್ ಕಾರ್ಡು, ಈ ಫೋನ್ಗಳಲ್ಲಿ ಬಳಸ್ತೀವಲ್ಲ, ಸಿಮ್ ಕಾರ್ಡಲ್ಲಿ ಆ ಗೋಲ್ಡ್ ಪ್ಲೇಟ್ ಇರುತ್ತಲ್ಲ, ಅದು ರಿಯಲಿ ಗೋಲ್ಡಾ ಇಲ್ಲಾಂದರೆ ಬೇರೆ ಏನಾದರೂ ಇರುತ್ತಾ ಅಂತ ಕೇಳಿದಾಗ ರಿಯಲಿ ಗೋಲ್ಡ್ ಅಂತೆ. ಅದಕ್ಕೆ ಅಂತ ಎಲ್ಲ ಗೋಲ್ಡು ಅದರಲ್ಲಿ ಇರುತ್ತಾ ಅಂತ ಕೇಳಿದ್ರೆ, ಅಂದರೆ ಜಾಸ್ತಿ ಗೋಲ್ಡ್ ಇರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇರಲ್ವಂತೆ. ನಿಜ ಹೇಳಬೇಕು ಅಂತಂದರೆ ಗೋಲ್ಡ್ ಇರುತ್ತೆ, ಬಟ್ 0.0001% ಕಮ್ಮಿ ಇರುತ್ತೆ. ಸೊ ಅದು ಆ ಗೋಲ್ಡ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇಲ್ಲ ಅಂದ್ರು ಅಂದರೆ ಸಿಮ್ಮಿನ ಲೈಫ್ ಟೈಮ್ ಅಂದರೆ ಜೀವನ ಶೈಲಿ, ಅದಕ್ಕೂ ಒಂಥರ ಜೀವನ ಶೈಲಿ ಅಂತ ಹೇಳ್ಬೋದು. ಸೊ ಆ ಲೈಫ್ ಟೈಮ್ ಜಾಸ್ತಿ ಬರಬೇಕು ಅಂತೇಳಿ ಆ ಗೋಲ್ಡನ್ನು ಬಳಸ್ತಾರಂತೆ. ಸೊ ಅದು ನಿಜ ಅಂತೆ. ಆದರೆ ಇಲ್ಲಿ ಒಬ್ಬ ಚೀನಾ ಮೂಲದ ವ್ಯಕ್ತಿ 191 ಗ್ರಾಮ್ಸ್ ಗೋಲ್ಡನ್ನು ತಗೊಂಡವ್ರೆ. ಸೊ ಅದತ್ರ 27 ಲಕ್ಷ ಏನೋ ನಮ್ಮ ಇಂಡಿಯನ್ ರುಪಿಗೆ ಅವರು ಓಪನ್ ಅಂದರೆ ಅವರು ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲ, ಸಿಮ್ಮಲ್ಲಿ ಮಾತ್ರ ತಗೊಂಡ್ರ ಅಂತ ಕೇಳಿದ್ರೆ ಸಿಮ್ಮಲ್ಲಿ ಮಾತ್ರ ತಗೊಂಡಿಲ್ವಂತೆ. ಸೊ ಕೆಲವು ಎಲೆಕ್ಟ್ರಾನಿಕ್ ಬೇಸ್ಡ್ ಐಟಮ್ಸ್ ಅನ್ನ ಇಳಿಸಿ, ಸೊ ಟನ್ ಗಂಟ್ಲೆ ಸಿಮ್ಮು, ಟನ್ ಗಂಟ್ಲೆ ಈ ವೇಸ್ಟ್ ಎಲೆಕ್ಟ್ರಾನಿಕ್ ಬೇಸ್ಡ್ ಐಟಮ್ಸ್ ವೇಸ್ಟ್ಗಳನ್ನ ಇಳಿಸಿ, ಸೊ ಇದನ್ನೆಲ್ಲ ಮಾಡವ್ರೆ. ಸೊ 191 ಗ್ರಾಮ್ ಗೋಲ್ಡನ್ನು ತಗೊಂಡವ್ರೆ. ಸೊ ಇವ್ರ ಹೆಸರು ಏನು ಗೊತ್ತಾ? ಚಾವ್. ಒಂಥರ ಡಿಫ್ರೆಂಟ್ ಆಗೈತೆ ಅಲ್ವಾ? ಇವ್ರ ಹೆಸರು ಚಾವ್. ಚೀನಾ ಮೂಲದವರು. ಚೀನಾದಲ್ಲಿ ನಾವು ಫಸ್ಟ್ ಹೇಳಿದ್ನಲ್ಲ, ಚೀನಾದ ಗ್ವಾಂಗ್ಡಾಂಗ್ನ ಗೂಸ್ ಅನ್ನುವಂಥ ಏರಿಯಾದ ಚಾವ್. ಈ ಚಾವ್ ಅವರು, ಇವ್ರ ಕೆಲಸ ಏನು ಗೊತ್ತಾ? ಸ್ಕ್ರಾಪ್ ಮೆಟಲ್ಗಳನ್ನ ರಿಫೈನಿಂಗ್ ಮಾಡೋದು. ಅಂದರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಐಟಮ್ ಮಾತ್ರ. ಸೊ ಎಲೆಕ್ಟ್ರಾನಿಕ್ ಬೇಸ್ಡ್ ಐಟಮ್ಸ್ ಅಲ್ಲೇ ಕೆಲಸ ಮಾಡ್ತಿದ್ರು. ಸೊ ಇವರಿಗೆ ಒಂದು ಡೌಟ್ ಇತ್ತು, ಈ ಥರ ಚಿನ್ನವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ ಅಂತೇಳಿ ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಕೆಮಿಕಲ್ ಇದ್ರೆ ಸೊ ಮಾಡ್ಬೋದು ಅಂತ ಕನ್ಫರ್ಮೇಷನ್ ಸಿಕ್ಕೈತೆ ಇವ್ರಿಗೆ. ಸೊ ಇದಾದ ನಂತರ ಟನ್ ಗಂಟ್ಲೆ ಇಳಿಸಿ, ನಾನು ಮೊದಲೇ ಹೇಳ್ದಂಗೆ ಟನ್ ಗಂಟ್ಲೆ ಸಿಮ್ಮು, ಟನ್ ಗಂಟ್ಲೆ ಈ ವೇಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನ ಇಳಿಸಿ ಮಾಡೋರೆ. 191 ಗ್ರಾಮ್ ಗೋಲ್ಡನ್ನು ಇವರು ಒಬ್ಬರೇ ತಯಾರಿ ಮಾಡೋರೆ. ಸೊ ಕೆಲವು ಇನ್ಸ್ಟಾದಲ್ಲಿ ರೀಲ್ಸ್ ಅಲ್ಲೆಲ್ಲ ಫೇಮಸ್ ಆಯ್ತಿರಲ್ಲ, ಸ್ವಲ್ಪ ಟ್ರೆಂಡಿಂಗ್ ಆಯ್ತಿತ್ತು ಈ ವಿಷಯ ಟ್ರೆಂಡಿಂಗ್ ಆಯ್ತದನ್ನ. ಸೊ ಈ ವಿಷಯ ಟ್ರೆಂಡಿಂಗ್ ಆಯ್ತಿದ್ದನ್ನ ನೋಡ್ಬಿಟ್ಟು ಅವರೇ, ಈ ಚಾವೇ ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರಂತೆ. ಸೊ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ಪ್ರಾಣ ಅಪಾಯ ಆಗುತ್ತೆ ಅಂತ ಹೇಳೋರೆ. ಸೊ ಇವ್ರು ಮಾಡಿದ್ರು ಅಂತ ಹೇಳಿ ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅಂದರೆ ಪ್ರಾಣ ಅಪಾಯ ಅಂತಂದರೆ ಕೆಲವು ಕೆಮಿಕಲ್ನ ಹಾಕಬೇಕು, ಕೆಲವು ಕೆಮಿಕಲ್ನ ಯೂಸ್ ಮಾಡಬೇಕು. ಆ ಕೆಮಿಕಲ್ನ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಕೆಮಿಕಲ್ ಮಿಕ್ಸ್ಡ್ ಆಯಿತು ಅಂತಂದರೆ ಕೆಟ್ಟ ಸ್ಮೆಲ್, ದುರ್ವಾಸನೆ ಬಂದು ಆ ಸ್ಮೆಲ್ಲು ಮನುಷ್ಯರನ್ನ ಏನು ಬೇಕಾದ್ರೂ ಮಾಡುತ್ತೆ. ಸೊ ಅವರು ಲೀಗಲ್ ಕೆಲವು ಇಶ್ಯೂಸ್ ಎಲ್ಲ ಆಗುತ್ತೆ ಅಂತ ಹೇಳೋರೆ. ಸೊ ಯಾರು ಕೂಡ ಮಾಡಕ್ಕೆ ಟ್ರೈ ಮಾಡಬೇಡಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ನಾ ಮೊದಲೇ ಹೇಳ್ದಂಗೆ ಯಾರು ಕೂಡ ಟ್ರೈ ಮಾಡಕ್ಕೆ ಹೋಗಬೇಡಿ ಇದು. ಸೊ ಈ ಚಾವನ್ನು ಮನುಷ್ಯ ಮೊದಲೇ ತಿಳ್ಕೊಬಿಟ್ರೇನೋ, ಈ ಗೋಲ್ಡ್ ಬಗ್ಗೆ ಎಲ್ಲ ತಿಳ್ಕೊಬಿಟ್ಟವ್ರೆ, ಬಟ್ ಪಕ್ಕ ಕಂಡು ಸೊ ಯಾವುದ್ರಲ್ಲೆಲ್ಲ ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಎಲ್ಲ ತಿಳ್ಕೊಬಿಟ್ಟವ್ರೆ. ಸೊ ಯಾರು ಕೂಡ ಇದನ್ನ ಮಾಡಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳೋರೆ. ಸೊ ಈಗಿನ ಬೆಲೆಗೆ 191 ಗ್ರಾಮ್ಸ್ ಗೋಲ್ಡ್, ಅದರ 27 ಲಕ್ಷ ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ಗೊತ್ತಿರೋರು ಕಮೆಂಟ್ ಮಾಡ್ರಪ್ಪ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು.